ನರೇಗಾ ಬದಲಾವಣೆಯ ಕುರಿತಂತೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ನರೇಗಾ ಬದಲಾವಣೆಯನ್ನ ಮಾಡಿದ್ದು ಸರಿಯಲ್ಲ. ಈ ಹಿಂದೆ ಬಿಜೆಪಿ ನಾಯಕರೇ ಇದನ್ನ ಹೊಗಳಿದ್ರು. ಬದಲಾವಣೆ ಮಾಡದಿದ್ರೆ ಒಳ್ಳೆಯ ಹೆಸರು ಬರ್ತಾ ಇತ್ತು ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪ್ರಿಯಾಂಕ್ ಖರ್ಗೆ ಎಳೆಯಾಗಿ ಬಿಡಿಸಿಟ್ಟಿದ್ದಾರೆ. ಮನರೇಗಾ ಹೋರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ. ಬೇರೆ ಬೇರೆ ವೇದಿಕೆಯಲ್ಲಿ ಹಾಡಿ ಹೊಗಳಿದ್ದಾರೆ. ಹಿಂದೆ ಬಿಜೆಪಿ ನಾಯಕರೇ ಹೊಗಳಿದ್ರು. ಹಾಗಾಗಿ ನರೇಗಾ ಬದಲಾವಣೆಯನ್ನ ಮಾಡಿರುವಂತದ್ದು ಸರಿಯಲ್ಲ. ಮಾಡದಿದ್ರೆ ಅವರಿಗೆ ಒಂದೊಳ್ಳೆ ಹೆಸರು ಬರ್ತಾ ಇತ್ತು. ಇನ್ನು ಬಜೆಟ್ ಅನುದಾನದ ಕುರಿತಂತೆಯೂ ಕೂಡ ಮಾತನಾಡಿದ್ದಾರೆ. ಆ ಅನುದಾನದ ಬಗ್ಗೆ ನಾನು ಏನು ಹೇಳೋದಿಲ್ಲ. ಹೈದರಾಬಾದ್ ಬೆಂಗಳೂರು ರೈಲು ಸ್ವಾಗತ ಮಾಡ್ತೇನೆ. ಹುಬ್ಬಳ್ಳಿ ಬೆಳಗಾವಿ ಮುಂಬೈಗೆ ರೈಲು ಬೇಕಿತ್ತು. ಇದರ ಬಗ್ಗೆ ಸಿಎಂಗೆ ಪತ್ರವನ್ನ ಬರೀತೇನೆ. ಇನ್ನು ಎಚ್.ಡಿ.ಕೆ. ಜೋಶಿ ವೈಷ್ಣವರನ್ನ ಭೇಟಿ ಮಾಡ್ತೇನೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇದರಲ್ಲಿ ನಾವು ರಾಜಕೀಯವನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಕ್ರೆಡಿಟ್ ನೀವೇ ತೆಗೆದುಕೊಳ್ಳಿ. ನಮಗೆ ಹೆಚ್ಚಿನ ಯೋಜನೆಯನ್ನ ಕೇಳ್ತೇವೆ ಅಂತ ಹೇಳಿ ಸಚಿವ ಎಂಬಿ ಪಾಟೀಲ್ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನರೇಗಾ ಬದಲಾವಣೆಯ ಕುರಿತಂತೆ ಎಂಬಿ ಪಾಟೀಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಹಿಂದೆ ಬಿಜೆಪಿ ನಾಯಕರೇ ಇದನ್ನ ಹೊಗಳ್ತಾ ಇದ್ರು. ಬದಲಾವಣೆ ಮಾಡದಿದ್ರೆ ಒಳ್ಳೆಯ ಹೆಸರು ಬರ್ತಾ ಇತ್ತು ಅನ್ನೋದಾಗಿ ಇಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಹಾಗೆ ಬಜೆಟ್ ಅನುದಾನದ ಬಗ್ಗೆ ಮಾತನಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಹೈದರಾಬಾದ್ ಬೆಂಗಳೂರು ರೈಲು ಸ್ವಾಗತ ಮಾಡ್ತೇನೆ. ಹುಬ್ಬಳ್ಳಿ ಬೆಳಗಾವಿ ಮುಂಬೈಗೆ ರೈಲು ಬೇಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಸಿಎಂಗೆ ಪತ್ರವನ್ನ ಬರಿತೀವಿ. ಜೊತೆಗೆ ಎಚ್.ಡಿ.ಕೆ. ಜೋಶಿ ವೈಷ್ಣವರನ್ನ ಕೂಡ ಭೇಟಿ ಮಾಡ್ತೇವೆ. ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಇದರಲ್ಲಿ ನಾವು ರಾಜಕೀಯವನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಕ್ರೆಡಿಟ್ ನೀವೇ ತೆಗೆದುಕೊಳ್ಳಿ. ಆದ್ರೆ ನಾವು ಕೇಳೋದು ಏನಿದ್ರು ಯೋಜನೆಗಳನ್ನ ಮಾತ್ರ ಅನ್ನುವಂತಹ ನಿಟ್ಟಿನಲ್ಲಿ ಸಚಿವ ಎಂಬಿ ಪಾಟೀಲ್ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ.